ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಜರ್ನಲಿಸಮ್ ಡಿಪಾರ್ಟ್ಮೆಂಟಿನ ವಿದ್ಯಾರ್ಥಿಗಳ ಒಂದು ಕಲಾವಾಣಿ ಪತ್ರಿಕೆ ಬಗ್ಗೆ ನಾನು ಹೇಳಬೇಕಂದ್ರೆ, ಈ ವಿಭಾಗದಿಂದ ಈ ಪತ್ರಿಕೆಯನ್ನು ಆರಂಭ ಮಾಡಿ ಈಗಾಗಲೇ 1 ವರ್ಷ ಆಗಿ ಹೋಯಿತು. ಅಂದ್ರೆ ಇದನ್ನು ನಾನು ವಿದ್ಯಾರ್ಥಿಗಳ ಒಂದು ಸಾಧನೆ ಅಂತ ಹೇಳ್ತೇನೆ. ಯಾವುದೇ ಒಂದು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನಾಗ ಯಾವುದೇ ಕಾಲೇಜ್ನಾಗ ಈ ರೀತಿ ಮಾಡಿಲ್ಲ. ಅದರ ಜೊತೆಗೆ ಅವರಿಗೆ ಆ ವಿಭಾಗದ ಉಪನ್ಯಾಸಕರು ಒಳ್ಳೆಯ ಒಂದು ಸ್ಕೋಪ್ ಕೊಟ್ಟಾರ. ಅವ್ರಿಗೆ ಇದು ಯಾಕೆ ಇದೊಂದು ಈ ಪತ್ರಿಕೆ ಕಲಾವಾಣಿ ಪತ್ರಿಕೆ ಅನ್ನೋದು ಯಾಕೆ ಹೆಲ್ಪ್ ಆಗುತ್ತೆ, ಎದಕ್ಕೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಅಂದ್ರೆ, ಮುಂದಿನ ಅವ್ರ ಭವಿಷ್ಯದೊಳಗೆ ಅವರು ರಿಪೋರ್ಟರ್ ಆಗ್ಲಿಕ್ಕೆ, ಜರ್ನಲಿಸ್ಟ್ ಆಗ್ಲಿಕ್ಕೆ, ಇನ್ನು ವಿವಿಧ ಪತ್ರಿಕೋದ್ಯಮ ಒಂದು ಕ್ಷೇತ್ರದೊಳಗೆ ಅವರು ಸಾಧನೆ ಮಾಡಲಿಕ್ಕೆ ಇದೊಂದು ಬಹಳ ಒಂದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳ ಒಂದು ಭವಿಷ್ಯ, ಅವರ ಒಂದು ಮುಂದಿನ ನಡವಳಿಕೆಯನ್ನು ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಳಿಕ್ಕೆ ಈ ಪತ್ರಿಕೆ ಸಹಾಯಕ ಆಗೈತಿ. ಜೊತೆಗೆ ನಮ್ಮ ಒಂದು ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರತಿಯೊಂದು ಚಟುವಟಿಕೆಗಳನ್ನು, ವಿದ್ಯಾರ್ಥಿಗಳ ಚಟುವಟಿಕೆ ಆಯ್ತು, ಇನ್ನು ಪ್ರಾಧ್ಯಾಪಕರ ಕೆಲವೊಂದು ಚಟುವಟಿಕೆಗಳಂದ್ರೆ ಏನು, ಅವರ ಒಂದು ಕೆಲವೊಂದು ವಿಷಯಗಳು, ಅವರ ಕೆಲವೊಂದು ಏನು ಸಂಶೋಧನಾತ್ಮಕ ವಿಷಯಗಳು, ಅವರ ಕೆಲವೊಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಒಂದು ಕೆಲವೊಂದು ಸಂಶೋಧನೆಗಳನ್ನು, ಕಾರ್ಯಚಟುವಟಿಕೆಗಳನ್ನು ಪತ್ರಿಕೆ ಒಳಗೆ ಪ್ರಕಟಿಸಲು ಇದು ಒಳ್ಳೆಯ ಉತ್ತಮವಾದಂಥ ಒಂದು ಮಾರ್ಗ, ಒಳ್ಳೆಯ ಪತ್ರಿಕೆ ಇದು. ಇವತ್ತು ಎಲ್ಲ ನೋಡ್ರಿ, ಬೇರೆ ಬೇರೆ ಕಾಲೇಜ್ನವ್ರು ಇದಕ್ಕೆ ಮಾದರಿಯಾಗಿ ನೋಡ್ತಾರೆ. ಏನಪ್ಪ ನಮ್ಮ ಬಸವೇಶ್ವರ ಕಲಾ ಮಹಾವಿದ್ಯಾಲಯದವರು ಇಂಥ ಒಂದು ಏನೋ ಪತ್ರಿಕೆ ಮಾಡ್ಯಾರ, ಇಂಥ ಒಂದು ಸಾಧನೆ ಮಾಡ್ಯಾರ, ಇದು ಎಷ್ಟು ಅವರಿಗೆ ಕ್ರೆಡಿಟ್ ಆಗೈತಿ. ನಮ್ಮ ಕಾಲೇಜಿಗೆ ಒಂದು ಕ್ರೆಡಿಟ್, ಇದು ವಿದ್ಯಾರ್ಥಿಗಳು ಒಂದು ಕ್ರೆಡಿಟ್ ಅಂತ. ಯಾರು ಬೇರೆ ನೋಡ್ರಿ, ಬೇರೆ ವಿಭಾಗದೊಳಗೆ ಈಗ ನಿಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಇರೋದು ಬಹಳ ಕಡಿಮೆ, ಹೌದಲ್ಲ? ಎಲ್ಲ ಕಾಲೇಜ್ನಾಗೂ ಇಲ್ಲ, ಭಾಳ ಒಂದು 4 ರಿಂದ 5 ಕಾಲೇಜ್ನಾಗ ನಿಮ್ಮ ಡಿಪಾರ್ಟ್ಮೆಂಟ್ ಇರಬಹುದು. ಅಂದ್ರೆ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅದಕ್ಕೆ ಇದ್ರೂ ಕೂಡ ಕೆಲವೊಂದು ಕಡೆ ಸೌಲಭ್ಯಗಳಿಲ್ಲ, ಕೆಲವೊಂದು ಕಾಲೇಜ್ನಾಗ ಒಟ್ಟು ಸೌಲಭ್ಯಗಳಿಲ್ಲ. ನಿಮಗೆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಕಾಲೇಜಿನವ್ರು ಮಾಡಿಕೊಟ್ಟಾರ. ನೀವು ಮುಂದಿನ ಅವಧಿ ಒಳಗೆ ಉತ್ತಮವಾದಂಥ ಅಥವಾ ಒಳ್ಳೆಯ ಒಬ್ಬ ರಿಪೋರ್ಟರ್ ಆಗಬೇಕು, ಒಳ್ಳೆಯ ಭವಿಷ್ಯದೊಳಗೆ, ಹೌದಲ್ಲ? ನಿಮಗೆ ರಿಪೋರ್ಟ್ರ್ ಆಗ್ಲಿಕ್ಕೆ ಒಳ್ಳೆಯ ಒಂದು ಮಾರ್ಗ ಐತಿ, ನಮ್ಮಲ್ಲಿ ಒಳ್ಳೆಯ ಒಂದು ಅವಕಾಶ ಐತಿ. ನಿಮ್ಮ ಕೆಲವೊಂದು ರೈಟಿಂಗ್ ಸ್ಕಿಲ್ ನೀವು ಬೆಳೆಸ್ಕೋಬೇಕು, ಅದು ಹೆಲ್ಪ್ ಆಗುತ್ತೆ ನಿಮಗೆ ಈ ಪತ್ರಿಕೆ. ಅದಕ್ಕೆ ನಿಮಗೆ ಮುಂದಿನ ಒಂದು ಭವಿಷ್ಯದೊಳಗೆ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ, ಒಳ್ಳೆಯ ನಿಮ್ಮ ಭವಿಷ್ಯ ರೂಪಿಸಲಿ ಅಂತ ನಾನು ನಿಮಗೆ ಶುಭಾಶಯಗಳನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.